ವೆಲ್ಕಮ್ ಬ್ಯಾಕ್. ಉತ್ತರ ಪ್ರದೇಶದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಲಾರಿ ಹಾಗೇನೆ ಟೂ ಟ್ರಾವೆಲರ್ ಮಧ್ಯದಲ್ಲಿ ಡಿಕ್ಕಿ ಸಂಭವಿಸಿದೆ. ಪರಿಣಾಮ ಬೀದರ್ ಮೂಲದ 7 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಲಾರಿ ಹಾಗೇನೆ ಟಿಟಿ ಮಧ್ಯದಲ್ಲಿ ಭೀಕರವಾಗಿ ಆಕ್ಸಿಡೆಂಟ್ ಆಗಿರೋದು. ಆ ಸಂದರ್ಭದಲ್ಲಿ ಬೀದರ್ ಮೂಲದ 7 ಮಂದಿ ಮೃತಪಟ್ಟಿದ್ದಾರೆ. ಇವರೆಲ್ಲ ಪ್ರವಾಸಕ್ಕೆ ಅಂತ ಹೋಗಿದ್ರು. ಒಂದೇ ಫ್ಯಾಮಿಲಿಯವರು ಹೋಗಿದ್ದು. 17 ಜನ ಹೋಗಿದ್ರು ಈ ತರ ಟೂರ್ಗೆ ಅಂತ. 3 ಮಹಿಳೆಯರು 4 ಪುರುಷರು ಈ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು 9 ಮಂದಿಗೆ ಗಂಭೀರ ಗಾಯ ಆಗಿದೆ. ಅವರನ್ನೆಲ್ಲ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಇನ್ನು ಶಿವಕುಮಾರ್, ಜಗದಾಂಬ, ಮನ್ಮಥ, ಅನಿಲ್, ಸಂತೋಷ್, ಶಶಿಕಲಾ, ಸರಸ್ವತಿ ದುರ್ಮರಣ ಹೊಂದಿದ್ದಾರೆ. ಇನ್ನು ಗಾಯಗೊಂಡಿದ್ದಾರಲ್ಲ ಅದರಲ್ಲಿ 5 ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಕ್ರಿಟಿಕಲ್ ಕಂಡೀಷನ್ ನಲ್ಲಿ ಅವರಿದ್ದಾರೆ ಅಂತ ಗೊತ್ತಾಗಿದೆ. 4 ಜನರಿಗೆ ಗಾಯ ಆಗಿದೆ. ಪುಣ್ಯಕ್ಷೇತ್ರಗಳ ಪ್ರವಾಸ ಎಲ್ಲ ಮಾಡಿ ಬರ್ತಾ ಇದ್ರು ಇವರು 17 ಜನ. ಕಾಶಿ ವಿಶ್ವನಾಥ ದೇಗುಲಕ್ಕೆ ಹೋಗ್ತಿದ್ದಾಗ ಈ ತರದ ಘಟನೆ ಆಗಿದೆ. ಭೀಕರ ಆಕ್ಸಿಡೆಂಟ್ ಆಗಿರೋದು. ಆಕ್ಸಿಡೆಂಟ್ ತೀವ್ರತೆಯನ್ನು ಕೂಡ ನಾವು ಗಮನಿಸಬಹುದು. ಟಿಟಿ ಮತ್ತೆ ಲಾರಿ ಮಧ್ಯದಲ್ಲಿ ಭೀಕರವಾಗಿ ಆಕ್ಸಿಡೆಂಟ್ ಆಗಿರೋದು. ಎರಡೂ ನಜ್ಜುಗುಜ್ಜಾಗ್ಬಿಟ್ಟಿದೆ ಕಂಪ್ಲೀಟ್ ಆಗಿ. 17 ಜನ ಒಂದೇ ಫ್ಯಾಮಿಲಿಯವರು ಈ ಥರ ಟೂರ್ಗೆ ಹೋಗಿದ್ರು. ಅಂದರೆ ಪವಿತ್ರ ಕ್ಷೇತ್ರಗಳ ದೇವರ ದರ್ಶನಕ್ಕೆ, ಪುಣ್ಯಕ್ಷೇತ್ರಕ್ಕೆ ಅಂತ ಅವ್ರು ಹೋಗಿದ್ದಿತ್ತು. ಲಾರಿ ಹಾಗೆಯೇ ಟಿಟಿ ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿ 7 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಗಾಯಗೊಂಡಿರೋರ ಪೈಕಿ 5 ಜನರ ಪರಿಸ್ಥಿತಿ ಸೀರಿಯಸ್ ಆಗಿದೆ, ಕ್ರಿಟಿಕಲ್ ಕಂಡೀಷನ್ ಇದ್ದಾರೆ ಅಂತ ಗೊತ್ತಾಗಿದೆ. ಈಗ ಘಟನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್. ಆ ಟಿಟಿ ಗಮನಿಸ್ತಾ ಇದ್ದೀರಾ, ಆಲ್ಮೋಸ್ಟ್ ಅರ್ಧ ಟಿಟಿ ನಜ್ಜುಗುಜ್ಜು ಆಗ್ಬಿಟ್ಟಿದೆ. ಅಷ್ಟು ಭೀಕರವಾಗಿ ಆಕ್ಸಿಡೆಂಟ್ ಆಗಿದೆ ಅನ್ನೋದು ಆ ತೀವ್ರತೆ ಏನಿದೆ ಆ ಟಿಟಿ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಅದ್ರಲ್ಲಿ ಟ್ರಾವೆಲ್ ಮಾಡ್ತಿದ್ರು ಇವರೆಲ್ಲ. ಒಟ್ಟು 17 ಜನ ಹೋಗಿದ್ದು ಒಂದೇ ಫ್ಯಾಮಿಲಿಯವರು. ಬಟ್ 7 ಜನ ಈಗ ಮೃತಪಟ್ಟಿದ್ದಾರೆ. ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ರು ಆ ರೋಡಲ್ಲಿ. ಆ ಟೈಮ್ನಲ್ಲಿ ಲಾರಿ ಹಾಗೆಯೇ ಟಿಟಿ ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಮನ್ ಸಾಬ್. ಇವರೆಲ್ಲ ಯಾವಾಗಂತೆ ಈ ತರ ದೇವರ ದರ್ಶನಕ್ಕೆ, ಪವಿತ್ರ ಪುಣ್ಯಕ್ಷೇತ್ರಕ್ಕೆ ಅಂತ ತೆರಳಿದ್ದು? ಆಕ್ಸಿಡೆಂಟ್ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇಂದ? ಹೌದು ಶರ್ಮಿತಾ, ಏನು ಅಂತಂತಂದ್ರೆ ಏನು ಒಂದು ಕಾಶಿಗೆ ಏನು ದೇವಸ್ಥಾನಕ್ಕೆ ತೆರಳಿರೋದಂತ ಏನು ಕುಟುಂಬ ಇದೆ. ಒಂದು ಬೆಳಗಿನ ಜಾವ ಒಂದು ದುರ್ಘಟನೆಯನ್ನು ಸಂಭವಿಸಿದ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಈ ಮೃತರು ಎಲ್ಲ ಒಂದೇ ಕುಟುಂಬದವರು ಮತ್ತು ಮೂಲತಃ ಬೀದರ್ ನಗರದ ಒಂದು ಗುಂಪಾ ನಗರದ ನಿವಾಸಿಯಾಗಿರುವಂತದ್ದು. ಏನು ಈ ಕುಟುಂಬದವರು ಮತ್ತು ಇವರು ಏನು 16 ಜನ ಒಂದೇ ಟ್ರಾವೆಲ್ ಅಲ್ಲಿ ಪ್ರಯಾಣ ಮಾಡ್ತಿರೋದನ್ನು ಮಾಹಿತಿ. ಯಾಕಂತಂದ್ರೆ ಅದರಲ್ಲಿ 7 ಜನ ಮೃತಪಟ್ಟಿದ್ದಾರೆ. ಇನ್ನಷ್ಟು ಜನಕ್ಕೆ ಇರ್ತಕ್ಕಂಥ ಸಣ್ಣ ಪುಟ್ಟ ಗಾಯಗಳನ್ನು ಮಾಹಿತಿ ಇದೆ. ದುರ್ಘಟನೆಯಲ್ಲಿ ಮತ್ತು ಏನು ಶಿವಕುಮಾರ್ ಆಗಿರ್ಬೋದು, ಮತ್ತು ಜಗದಂಬ ಮತ್ತು ಮನ್ಮಥ್, ಅನಿಲ್, ಸಂತೋಷ್, ಶಶಿಕಲಾ, ಸರಸ್ವತಿ ಇವರೆಲ್ಲ ಇವರೆಲ್ಲ ಅದರಲ್ಲಿ ಪ್ರಯಾಣ ಮಾಡ್ತಾರೆ ಅನ್ನೋದು ಮಾಹಿತಿ ಇರತಕ್ಕಂಥದ್ದು. ಉತ್ತರ ಪ್ರದೇಶದ ಕೇರಿ ನಾಗ್ಪುರ್ ಹೆದ್ದಾರಿಯಲ್ಲಿ ನಡೆದಿರುವಂತಹ ಭೀಕರ ಅಪಘಾತ ಅಂತ ಹೇಳ್ಬೋದು ಶರ್ಮಿತಾ. ಫೈನ್, ಥ್ಯಾಂಕ್ ಯು ಚಮನ್ ಸಾಬ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.